ಸರ್ಕಾರ ಬಂದಿಲ್ಲ, ಹೊಸ ಚೇರ್ಮನ್ ಕೂಡ ಆಗಿಲ್ಲ, ಆಗ್ಲೇ 8 ಹೊಸ ಕಾರು ಖರೀದಿಗೆ ಬಿಡಿಎ ಮುಂದಾಗಿದೆ. ಏನಿದ್ರ ಹಿಂದಿನ ಉದ್ದೇಶ ಬನ್ನಿ ನೋಡೋಣ. ಬಿಡಿಎನಲ್ಲಿ ಅಧಿಕಾರಿಗಳ ಅಂಧ ದರ್ಬಾರ್. 8 ಕಾರುಗಳ ಖರೀದಿಗೆ ಬಿಡಿಎ ಬೋರ್ಡ್ ಸಮ್ಮತಿ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಅನ್ನೋ ಹಾಡನ್ನ ನೀವು ಕೇಳಿರಬಹುದು. ಈ ಹಾಡನ್ನ ಬಿಡಿಎ ಅಧಿಕಾರಿಗಳು ತಮಗೆ ಹೇಳಿದ್ದು ಅನ್ನೋ ರೀತಿ ಫಾಲೋ ಮಾಡ್ತಿದ್ದಾರೆ. ನೂರಾರು ಕೋಟಿ ಸಾಲದಲ್ಲಿ ಸಿಲುಕಿರುವ ಬಿಡಿಎ ಅಕ್ಷರಶಃ ಬೀದಿಗೆ ಬಿದ್ದಿದೆ. ಕೆಲವು ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ರೆ, ಇನ್ನು ಕೆಲ ಯೋಜನೆಗಳು ಹಾಗೆ ಮೂಲೆ ಸೇರಿವೆ. ಇದರ ಮಧ್ಯೆ ಇದೀಗ ಅಧಿಕಾರಿಗಳು ಬಿಟ್ಟಿ ಶೋಕಿ ಮಾಡೋಕೆ ಮುಂದಾಗಿದ್ದಾರೆ. ಬಿಡಿಎ ಹೊಸದಾಗಿ 4 ಇನೋವಾ ಹಾಗೂ 4 ಮಾರುತಿ ಎರ್ಟಿಗಾ ಕಾರುಗಳನ್ನ ಖರೀದಿ ಮಾಡ್ತಿದ್ದಾರೆ. ಈಗಾಗಲೇ 56ಕ್ಕೂ ಹೆಚ್ಚು ಸ್ವಂತ ಕಾರುಗಳು ಬಿಡಿಎನಲ್ಲಿವೆ. ಜೊತೆಗೆ ಗುತ್ತಿಗೆ ಆಧಾರದಲ್ಲಿಯೂ ಕೆಲವೊಂದು ಕಾರುಗಳನ್ನ ಬಳಸಿಕೊಳ್ಳಲಾಗ್ತಿದೆ. ಹೊಸ ವಾಹನಗಳನ್ನ ಬಳಕೆ ಮಾಡಿಕೊಳ್ಳದೆ ಹಾಗೆ ಬಿಡಲಾಗಿದೆ. ಹೀಗಿದ್ರೂ ಬಿಡಿಎ ಇನ್ನೂ 8 ಹೊಸ ಕಾರುಗಳನ್ನ ಖರೀದಿ ಮಾಡ್ತಿರೋದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಹೊಸ ಸರ್ಕಾರ ಬಂದ ಮೇಲೆ ಮತ್ತೆ ಹೊಸ ಕಾರುಗಳನ್ನ ಪರ್ಚೇಸ್ ಮಾಡುವಂತದ್ದಿದೆ. ಈಗ ನಾಳಿದ್ದು ಸರ್ಕಾರ ಬರ್ತಾ ಇದೆ, ಇವರು ಕಮಿಷನ್ ಆಸೆ ಸಲುವಾಗಿ ಮತ್ತೊಂದಷ್ಟು ಕಾರುಗಳನ್ನ ಪರ್ಚೇಸ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಇದಂತ ಕಾರುಗಳನ್ನೇ ಒಬ್ಬೊಬ್ಬರ 2-3 ಅಂತದ್ನೇ ಸರಿಗೆ ಒಬ್ಬೊಬ್ಬರು ಕೊಟ್ರೆ ಆಗುತ್ತೆ. ಸಾಲದ ಸುಳಿಯಲ್ಲಿ ಬಿಡಿಎ ಒದ್ದಾಡ್ತಿದೆ. ಕೆಲವು ಅಧಿಕಾರಿಗಳು ಸ್ವಂತ ವಾಹನಗಳನ್ನೇ ಬಳಕೆ ಮಾಡ್ತಾರೆ. ಕಮಿಷನರ್ ಬಳಸುವ ಒಂದು ಕಾರು ಹಾಗೆ ಮೂಲೆಯಲ್ಲೇ ನಿಂತಿದೆ. ಯಾರೂ ಅದನ್ನ ಬಳಸುತ್ತಿಲ್ಲ. ಇದರ ಮಧ್ಯೆ ಹೊಸ ಕಾರು ಖರೀದಿ ಮಾಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಬಿಡಿಎ ಮೇಲೆ ಇತ್ತೀಚೆಗೆ ಲೋಕಾಯುಕ್ತ ರೇಡ್ ನಡೆದಿತ್ತು. ಅಕ್ರಮ ಆಗಿದೆ ಎನ್ನಲಾಗಿತ್ತು. ಆದ್ರೆ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ಕೇರ್ ಮಾಡದೆ ಬಿಂದಾಸ್ ಆಗಿ ಹೊಸ ಕಾರ್ ಬುಕ್ ಮಾಡ್ತಿದ್ದಾರೆ. ಸರ್ಕಾರ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುತ್ತಾ ಕಾದು ನೋಡಬೇಕು. ಶರಣು ಹಂಪಿ, ನ್ಯೂಸ್ 18.